ಬರಬೇಕು ಆ ಮುಖ. ಮೂರನೇದು ರೆಟ್ರೋ ಮುಖ ಇದಾಗಬೇಕು. ಸೊ ಅದನ್ನ ನಾವು ತುಂಬ ಕನ್ನಡ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ನನ್ನ ಆಲ್ಮೋಸ್ಟ್ ಬಹುತೇಕ ನನ್ನ ಸಿನಿಮಾದಲ್ಲಿ ಕನ್ನಡ ಹೀರೋಯಿನ್ಸ್ ಇರೋದು. ಸೊ ಇದರಲ್ಲಿ ನಾವು ತುಂಬ ಜನನ ಟ್ರೈ ಮಾಡಿದ್ವಿ. ಕೊನೆಗೆ ಸಿಗದೇ ಇರೋ ಪಕ್ಷದಲ್ಲಿ ಕೊನೆಗೆ ಹೇಗಾಗೋಯ್ತು ಅಂದರೆ ನಾನು ಪ್ರೊಡ್ಯೂಸರು ರಸ್ತೆಲಿ ಹೋಗೋರ್ನೆಲ್ಲ ಇದು ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇವ್ರನ್ನ ಮಾಡ್ಬೋದಾ ಹೀರೋಯಿನು, ಇವ್ರನ್ನ ನೋಡ್ಬೋದಾ ಅನ್ನೋ ಥರದ್ದೆಲ್ಲ. ಫೈನಲಿ ಒಂದು ರೀಲಲ್ಲಿ ನೋಡಿದ್ವಿ ಅವ್ರನ್ನ. ಆಮೇಲೆ ಕರ್ಕೊಬಂದಾದ್ಮೇಲೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿ ಓಕೆ ಇವ್ರು ಹೀರೋಯಿನ್ ಅಂತ ಚೂಸ್ ಮಾಡಿದಲ್ಲ ಸರ್. ಫಸ್ಟ್ ಅವ್ರನ್ನ ಕರೆಸಿ ಮಾತಾಡಿ ಬ್ಯಾಂಗ್ಳೂರಿಗೆ. ಸೊ ಅವರು ಮಾಡ್ಬೋದಾ ಇದನ್ನ ಅನ್ನೋದೆಲ್ಲ ನಾವು ಒಂದು ಸ್ವಲ್ಪ ಇದು ಮಾಡಿ, ಸೊ ಆ ಕಾಸ್ಟ್ಯೂಮ್ಸ್ ಇದ್ರ ಮೇಲೆ ಇವ್ರ ಮೇಲೆ ಕುತ್ಕೊಂಡ್ರೆ ಹೇಗೆ ಕುತ್ಕೊಳ್ಳುತ್ತೆ ಆ ಥರದ್ದೆಲ್ಲ ನಾನು. ಆಮೇಲೆ ಓವರ್ ಆಲ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಶ್ರಮ ಪಡ್ತಾರೆ ಸರ್ ಆ ವಿಷಯದಲ್ಲಿ, ಹೀರೋಯಿನ್ನ ಆ ಹಂತಕ್ಕೆ ತೊಗೊಂಬರೋಕ್ಕೆ. ಆಮೇಲೆ ಇವರು ಏನು ಕಡಿಮೆ ಇಲ್ಲ ಆ್ಯಕ್ಚುಲಿ. ಕೂತಿದ್ರೆ, ಊಟ ಮಾಡ್ತಿದ್ರೆ, ಮಲಗಿದ್ರೆ ಎಲ್ಲ ನಮ್ಮ ಡೈಲಾಗ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆ್ಯಕ್ಚುಲಿ. ಸೊ ಹಾಗೆ ಹೀರೋಯಿನ್ನು ಅಂದರೆ ಇಲ್ಲೆಲ್ಲ ಸೋರ್ಸ್ ಮಾಡಿ ನಮ್ಗೆ ಸಿಗದೇ ಇದ್ದಾಗ ಲಕ್ಕಿಲಿ ಸರ್ ಒಂದೊಂದು ಕತೆ ಅದು ತರ್ಸ್ಕೊಂಬಿಟ್ಟಿರುತ್ತೆ ಸರ್. ಇವರು ಹೀರೋ, ಇವರು ಹೀರೋಯಿನ್ ಅಂತ. ಅದು ಜಸ್ಟ್ ನಾವು ಹುಡುಕ್ತಾ ಇರ್ತೀವಿ ಅಷ್ಟೇ ದುಡ್ಡಿನ ಹಾಕ್ಕೊಂಡು. ಅದಕ್ಕೆ ಗೊತ್ತಿರುತ್ತೆ ಸರ್ ಯಾರು ಬೇಕು ನನಗೆ ಇದಕ್ಕೆ ಅಂತ. ಅದು ಆಯ್ಕೆ ಮಾಡ್ಕೊಂಡು ನಮ್ಗೆ ಇಬ್ಬರು ಸಿಗುತ್ತೆ. ಅಜಯ್ ಸರ್, ಇಲ್ಲಿ ಈ